ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ. ಆ ಹಗರಣಗಳನ್ನ ಕೇಳ್ತಾ ಇದ್ದಂಗೆ ನಾವೇ ತಲೆ ತರಕ್ಕೆ ಬೀಳೋ ಥರ ಆಗಿದೆ. ಏನಪ್ಪ ಅಂತಂದರೆ, ನಮ್ಮ ಅಳಬೂರು ಚೀಫ್ ಆಫೀಸರು ನರಸಿಂಹಮೂರ್ತಿ, ಉಮಾಶಂಕರ್ ಅಂತ ಒಬ್ಬ ಅಧಿಕಾರಿ, ಸಿಂಧು ಅವರು ಅನ್ಅಫಿಷಿಯಲ್ಗಳು ಅಧಿಕಾರಿಗಳನ್ನ ಸಿಂಧು ಅವ್ರನ್ನೆಲ್ಲ ಗಜೇಂದ್ರ ಅನ್ನೋರು ಇಂಜಿನಿಯರ್ಗಳು ತಗೊಂಡು ಇಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಅಕೌಂಟ್ಗಳಲ್ಲಿ 50 ಲಕ್ಷ ಇದೆ ಅಂತ. ಆಮೇಲೆ ಏನು 50 ಲಕ್ಷ ಅಕೌಂಟ್ಗಳು ಎಲ್ಲಿಂದ ಬಂತು? ಎಲ್ಲ ಕಾಮಗಾರಿಗಳಲ್ಲಿ ಹೊಡೆದಿರೋಂಥ ದುಡ್ಡು. JCB ಬಿಲ್ ಮಾಡಿದ್ದಾರೆ. ಇಡೀ ನಮ್ಮ ತಾಲೂಕಿಗೆಲ್ಲ JCBಗಳು ಕೊಂಡ್ಕೊಬೋದು, ಒಂದು 10 ಕೊಂಡ್ಕೊಬೋದು. ಒಂದು ವರ್ಷದಲ್ಲಿ 1 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ JCB ಬಿಲ್ಲು ಅಂತ. ಏನು ಬರೀ ಪಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಎಲ್ಲ ತೋಡ್ತಾ ಇದ್ರೆ ಇವರು? ಏನಿಲ್ಲ. ಕಾಮಗಾರಿ ಬರೀ 2 ಲಕ್ಷ ಕೆಲಸ ಆಗಿದ್ದರೆ 1 ಕೋಟಿ ರೂಪಾಯಿ ಬಿಲ್ಗಳು ಮಾಡೋರೆ. ತಿಂಗಳಿಗೆ 5 ಲಕ್ಷ ಆ ಥರ ಮಾಡಿ 1 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ. ಅದೇ ಥರನೇ ಕಾಮಗಾರಿಗಳು ಸ್ಲ್ಯಾಬ್ ಅಳವಡಿಕೆ ಅಂತಾರೆ, 5 ಲಕ್ಷ ಅಂತಾರೆ, ಅಳವಡಿಕೆ ಮಾಡಿಲ್ಲ. ಚರಂಡಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ, ಚರಂಡಿ ಇಲ್ಲ. ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಅಂತ ಹೇಳ್ತಾರೆ, ಒಂದೂ ಇಲ್ಲ. ಎಲ್ಲ ಫೇಕ್ ಬಿಲ್ ಮಾಡೋದನ್ನು ಕಳ್ತನ ಮಾಡ್ತಾರೆ. ಕಳ್ಳರು ಒಂಥರ ಮಾಡಿದ್ರೆ ಇವರು ರೆಡ್ ಹ್ಯಾಂಡಾಗಿ ಮಾಡ್ತಾರೆ ಕಳ್ಳರುಗಳು. ಕರೆಕ್ಟಾಗಿ ಎಲ್ಲ ಇಲ್ಲೇ ಆಫೀಸಲ್ಲಿ ಡಾಕ್ಯುಮೆಂಟ್ ಇಟ್ಟವ್ರೆ. ಯಾವುದೇ ಒಂದು GPS ಫೋಟೋ ಇಲ್ಲ, ಯಾವುದೇ ಕಾಮಗಾರಿಗಳಿಲ್ಲ, ಇದಿಲ್ಲ. ಬಿಲ್ ಮಾತ್ರ ಆಗೈತೆ, ಚೆಕ್ ಮಾತ್ರ ಹರಿದವ್ರೆ. ನಾವಿಲ್ಲಿ 10 ದಿನದಿಂದ ಮಾಡ್ತಾವ್ರಲ್ಲ, ನಮ್ಮ ಪಂಚಾಯತಿ ಬಗ್ಗೆ ಇದು ಗೌರವ ಹೋಗ್ತಾ ಇದೆಯಲ್ಲ ಅಂತ ನಾವು ಜನಗಳು ಸಾರ್ವಜನಿಕರು ಬಂದು ನೋಡಿದಾಗ ಇಲ್ಲಿ ನಮಗನ್ನಿಸ್ತಾ ಇದೆ. ಲೋಕಾಯುಕ್ತರನ್ನ ಕೇಳಿದಾಗ ಹೇಳ್ತಾರೆ ಕೋಟ್ಯಾಂತರ ರೂಪಾಯಿ ಹಗರಣ. ನಾವು ಇದಕ್ಕೆ ಮುಂಚೆ ಗಮನ ಲೋಕಾಯುಕ್ತರಿಗೆ ಇದೇ 2-3 ಬಾರಿ MLA ಅವ್ರಿಗೆಲ್ಲ ನಾವು ಹೇಳಿದ್ರಿ, ಸ್ವಾಮಿ ಬರೀ ಗುದ್ಲಿ ಪೂಜೆ ಮಾಡೋದು ಅವೆಲ್ಲ ಬೇಡ ಸ್ವಾಮಿ, ಒಂಚೂರು ಪಂಚಾಯತಿ ಬಗ್ಗೆ ಗಮನ ಹರಿಸ್ರಿ ಅಂತ ಹೇಳಿದ್ರಿ. ಅವಾಗ MLA ಸಾಹೇಬರು ಗಮನ ಹರಿಸ್ತೀನಿ ಅಂತ ಯಾವುದೋ ವರ್ಷಿಲ್ಲ, ನಾವು ಕ್ಲೀನಾಗಿ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರು. MLA ಸಾಹೇಬರು ಒಂದು ಮಾತು ಹೇಳ್ತಾರೆ, ಯಾರಾದರೂ ಭ್ರಷ್ಟರು 10 ರೂಪಾಯಿ ಕಾಸು ಕೇಳಿದ್ರೆ ನಮ್ಮ ಮನೆ ಹತ್ರಕ್ಕೆ ಬರ್ರಿ, ನಾವು ಅವ್ನು ಗಲ್ಲಿಗೇರಿಸ್ಬಿಡ್ತೀರಿ ಅನ್ನೋ ಥರ ಹೇಳ್ತಾರೆ. ಅಲ್ಲ ಸ್ವಾಮಿ, ಆಡಳಿತಾಧಿಕಾರಿ 4-5 ವರ್ಷದಿಂದ ಬಾಡಿ ಬಂದು ಕೆಲವೇ ದಿನಗಳಾಗಿರೋದು, 6 ತಿಂಗಳಾಗಿರೋದು ಅಷ್ಟೇ. ಅದಕ್ಕೆ ಮುಂಚೆ ತಹಸೀಲ್ದಾರು, ಚೀಫ್ ಆಫೀಸರು, MLA ಸಾಹೇಬ್ರೆ ಆಡಳಿತಾಧಿಕಾರಿಗಳಾಗಿದ್ದು. ಯಾಕೆ ಸ್ವಾಮಿ ನಿಮಗೂ ಸಮೇತ ಇದ್ರೆ ಪಾಲಿತ್ತಾ? ಯಾಕೆ ಕೇಳೋಕ್ಕಿಲ್ವಾ? ನೀವು ಆಡಳಿತಾಧಿಕಾರಿಗಳಾದ ಕೋಟಿ ಮಾಡೋರಲ್ಲ, ಮಿನಿಮಮ್ 100 ಕೋಟಿ ಮಾಡೋರೆ. ಏನು ಮಾಡ್ತಾರೆ ಸ್ವಾಮಿ? ನೀವು ಪಾಲ್ದಾರರಾ? ನಾವು ಸ್ವಚ್ಛತೆಗಾರರು, ನಾನು ಹಂಗಿದ್ದೀನಿ ಕ್ಲೀನ್ ಇದ್ದೀನಿ ಅಂತ ಹೇಳ್ತಾ ಇದ್ರಲ್ವಾ? ನೀವು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಎಲ್ಲೋ ಇಲ್ಲ ಸ್ವಾಮಿ. ನೀವು ಹೋಗೋ ದಾರಿಯಲ್ಲಿ ಫಸ್ಟ್ ಬರೋದೇ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ. ಅಭಿವೃದ್ಧಿ ಪಂಚಾಯತಿ 19 ಕೋಟಿ ಬಂದಿದೆ ಅಂತ ಅಂದ್ಬಿಟ್ಟು ಟ್ಯಾಕ್ಸಲ್ಲಿ ಪೇಪರಲ್ಲಿ ಹಾಕ್ಸ್ತಿರಲ್ವಾ? 19 ಕೋಟಿ ಎಲ್ಲೋಯ್ತು? ಸರ್ಕಾರ ದುಡ್ಡು ಏನು ಬೇಕಾಗಿರಲ್ಲ ಸ್ವಾಮಿ ಡೆವಲಪ್ಮೆಂಟ್ಗೆ. ನಮ್ಮ ದುಡ್ಡನ್ನ ಡೆವಲಪ್ಮೆಂಟ್ ಮಾಡಿದರೆ ನಮ್ಮ ಹಳ್ಳಿಗಳು ತುಂಬ ಚೆನ್ನಾಗಿರೋವು. ಇವತ್ತು ಕಸೂನಹಳ್ಳಿ ಬಿಸೂನಹಳ್ಳಿ ಮಾರ್ಗವಾಗಿ ರೋಡ್ ರಸ್ತೆ ನಾನು ನೋಡಿದ್ರೆ ಒಂದೊಂದು ಅಡಿ ಒಂದು ಮೊಣಕಾಲದ ಹಳ್ಳ ಬಿದ್ದಿದೆ. ಯಾಕೆ ಸ್ವಾಮಿ? ನೀವು ಪೂಜೆ ಮಾಡಿದ್ರಿ 1.5 ವರ್ಷದ ಮುಂಚೆ. ನಮ್ಮ ಪಂಚಾಯತಿಯಲ್ಲಿ ದುಡ್ಡಿರಿಲ್ವಾ? ಇಲ್ಲಿ ಸಾಲ್ತಾ ಇರಲಿಲ್ಲ ದುಡ್ಡು, ತಿನ್ನಕ್ಕೆ ಸಾಲ್ತಾ ಇರಲಿಲ್ಲ. ಹಂದಿ ಹಗನಗಳ ಥರ ಮೇಯ್ತಾ ಇದ್ರಿ, ತಿನ್ನಕ್ಕೆ ಸಾಲಿಲ್ಲ ನಿಮಗೆ, ಅದಕ್ಕೆ ದುಡ್ಡಿರಲಿಲ್ಲ ಅಷ್ಟೇ. ನಮ್ಮ ದುಡ್ಡನ್ನು ಸಾರ್ವಜನಿಕರದು ತೆಗೆದುಬಿಟ್ಟು ನೀವು ದುಡ್ಡು ಕೆಲಸ ಮಾಡಿದ್ದಿದೆ ಇವತ್ತು ನಮ್ಮ ಹಳ್ಳಿಗಳು ಚೆನ್ನಾಗಿರೋದು. ಸರ್ಕಾರದಿಂದ ದುಡ್ಡು ಬರೋ ಅವಶ್ಯಕತೆ ಇಲ್ಲ ಸ್ವಾಮಿ. ನಮ್ಮ ಅಭಿವೃದ್ಧಿ ನಮ್ಮ ಪಂಚಾಯತಿಯಲ್ಲಿ ಅನುದಾನದ ಒಂದು ಪಂಚಾಯತಿಯಲ್ಲಿ 10 ದಿನ ಲೋಕಾಯುಕ್ತರವರೇ ಅಂದರೆ ಯಾವ ಲೆವೆಲಾಗಿ ಹೋಗಿರಬೇಕು? ಯಾವುದೇ ಒಬ್ಬ IAS ಆಫೀಸರ್ ಮನೆ ಮೇಲೆ ದಾಳಿ ಮಾಡಿದ್ರು 1 ದಿನ ಇಲ್ಲ 2 ದಿನ ಅಷ್ಟೇ, 1000 ಕೋಟಿ ಇದ್ರೂ. ಇಲ್ಲಿ ಬಾಶೆಟ್ಟಹಳ್ಳಿ ಪಂಚಾಯತಿ ಒಳಗೆ 10 ದಿನ ಲೋಕಾಯುಕ್ತರವರೇ, SP ಸಾಹೇಬ್ರಿದ್ದಾರೆ, DOSP ಇದ್ದಾರೆ, ಅವ್ರ ತಂಡ ಇದೆ. 10 ದಿನದಿಂದ ಮಾಡ್ತಾಯಿದ್ರೆ ಎಷ್ಟು ಕೋಟಿ ಹಗರಣ ಮಾಡಿರಬೇಕು ಅಂತ ನೀವು ಯೋಚನೆ ಮಾಡಿರಿ. ನಮ್ಮ ಸಹಪಾಠಿಗಳು ಗೆದ್ದಿರೋಂಥ ಮೆಂಬರ್ಗಳಿಗೆ ಈ ಲೋಕಾಯುಕ್ತರು ಬರೋದಕ್ಕೆ ಮುಂಚೆ ಆಫೀಸಲ್ಲಿ ಬೆಳಗಿಂದ ಸಾಯಂಕಾಲ ಗಂಟ ಟೇಬಲು ಚೇರು ಹಾಕ್ಕೊಂಡು ದಿನ ಇರಿರೋ ಜನಗಳು ಸಂಜೆ 8 ಗಂಟೆ ಆದರು ಎಲ್ಲೋದ್ರಿ ಸ್ವಾಮಿ? ಯಾರೂ ಇಲ್ಲ. ಏನನ್ನ ಆಷಾಢ ಅಂತ ಅತ್ತೆ ಮನೆ ಒಳಗಡೆ ಗುದ್ಲಿ ಪೂಜೆ ಮಾಡ್ತಾರೆ. ಮನೆ MLA ಸಾಹೇಬರು ನಾವು ಅಧ್ಯಕ್ಷರು ಬಂದು ಕೇಳಿದ್ರೆ ಹೇಳ್ತಾರೆ ನಾವು ಅನ್ಅಫಿಷಿಯಲ್ ಮಾಡಿದ್ದೀರಿ ಅಂದ್ರಿ. ನಾವು ಕೇಳಿದಾಗ ನಾವು ಉತ್ತರ ಏನು ಹೇಳಿದ್ರು ಗೊತ್ತಾ? ನಮ್ಮ ಅಧ್ಯಕ್ಷರು ಅವರು ಅನ್ಅಫಿಷಿಯಲ್ ಮಾಡಿದ್ದೀರಿ ಅಂತ ಕೇಳಿದ್ರು. ಆಮೇಲೆ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಸ್ವಾಮಿ, ನಾವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ. ಇವಾಗ ಯಾಕೆ ಸ್ವಾಮಿ ನೀವು ಮಾಡಿರೋದನ್ನು ಯಾರು ಹೇಳೋಕ್ಕಾಗ್ತಾಯಿಲ್ಲ? ಇಲ್ಲಿ ಕರೀರಿ, ಒಂದು ಪ್ರೆಸ್ ಮೀಟ್ ಕರೀರಿ. ನಮ್ಮ ಪಂಚಾಯತಿಯಲ್ಲಿ ಇಷ್ಟು ಹಗರಣ ಆಗೈತೆ ಅಂತ ಹೇಳ್ರಿ. ಮೆಂಬರ್ಗಳು ಗೆಲ್ಸ್ಕೊಳ್ಸಿಲ್ವ ನಿಮ್ಮನ್ನು ಜನ? ಹೇಳ್ರಿ ಜನಕ್ಕೋಸ್ಕರ, ಸ್ವಾಮಿ ಇಷ್ಟು ಹಗರಣ ಆಗೈತೆ, ನನಗೂ ಶೇರ್ ಇತ್ತು, ಇಷ್ಟು ಗೊತ್ತಾಯಿತು, ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಂತ. ಪಾಪ ಗೆಲ್ಸವ್ರೆ ಅಂತ. BJP ಬಾಡಿ ಬಂದೈತೆ ಅಂತ ಹೇಳ್ತಿರಲ್ಲ, ಸರ್ವಾಡಳಿತ ಬಾಡಿ ಬಂದೈತೆ ಅಂದ್ಬಿಟ್ಟು ಇಂಥ ಕಟ್ ಕೆಲಸ ಮಾಡಿರಿ ಅಂತ ನಿಮಗೆ ಬಾಡಿ ಕೊಟ್ಟಿರೋದು. ನಮ್ಮ MLA ಸಾಹೇಬ್ರು ಅಷ್ಟೆಲ್ಲ ಹೇಳ್ತಿರಲ್ಲ, ಧೀರಜ್ ಮುನ್ರಾಜ್ ಸಾಹೇಬ್ರೆ, ನೀವು ದಯವಿಟ್ಟು ಬಂದು ಪಂಚಾಯತಿಗೆ ಇಮ್ಮಿಡಿಯೇಟ್ಲಿ ಇವತ್ತೇ ಬಂದು ಏನಾಗಿದೆ ಅದನ್ನು ತನಿಖೆ ತಗೊಂಡು ಪ್ರೆಸ್ ಮುಂದೆ ಹೇಳ್ರಿ. ನನ್ನ ನೇತೃತ್ವದಲ್ಲಿ ಇಷ್ಟೊಂದು ಹಗರಣ ಮಾಡೋರೆ, ಇದಕ್ಕೆ ನಾನು ಶಾಮೀಲಿದ್ದೀನೋ ಏನಿದ್ದೀನೋ ಅಂತ ಹೇಳಿ. ನೀವಿಲ್ಲ ಅಂತಂದರೆ ಅದೇ ಮುಟ್ಕೊಂಡು ಹೇಳಿ. ಇದನ್ನು ಇದು ವಿಧಾನಸೌಧ ಗಂಟೆ ತಗೊಂಡೋಗಿ ಇದನ್ನು ಚರ್ಚೆ ಮಾಡಿರಿ, ತನಿಖೆ ಮಾಡಿಸಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸ್ರಿ.
ಆ ಸಂಬಂಧ ಭ್ರಷ್ಟ ಅಧಿಕಾರನ ಸಸ್ಪೆಂಡ್ ಮಾಡಬೇಕು ಇಮಿಡಿಯೇಟ್ಲಿ, ತುರ್ತಾಗಿ. ಎಲ್ಲೋ ಇವಾಗ ಇಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ ಪಂಚಾಯತಿಗಳಿಗೆ, ಆ ಪಂಚಾಯತಿಗೆ ಹೋಗಿ 1 ಕೋಟಿ 2 ಕೋಟಿ ಅಲ್ಲ, ಅದಕ್ಕೆ ಸಾಕ್ಷಿ ಬೇಕಾದ್ರೆ ಇಲ್ಲೇ ರೆಡ್ ಹ್ಯಾಂಡ್ ಪ್ರತ್ಯಕ್ಷವಾಗಿ ತೋರಿಸ್ತೀನಿ. ಇಲ್ಲಿ ಎಷ್ಟು ಮಾಡಿದ್ದಾರೆ ಅಂತೆ ಎಳ್ಳುಪುರದಲ್ಲಿ ಬಿಸ್ಲರಿ ಘಟಕ, ಇದು ನಮ್ಮ ಓವರ್ ಟ್ಯಾಂಕಿಂದ ಒಂದು ಅಪಾರ್ಟ್ಮೆಂಟಿಗೆ ವಾಟರ್ ಸಪ್ಲೈ ಮಾಡ್ತಾರೆ, ವಾಟರ್ ಸಪ್ಲೈ ಲೈನ್ ಮಾಡ್ತಾರೆ. ಯಾವುದೇ ವರ್ಕ್ ಆರ್ಡರ್ ಇಲ್ಲ, ಯಾವುದೇ ಇದಿಲ್ಲ, ಎಲ್ಲ ಇಲ್ಲ, ಏನೂ ಇಲ್ದಿರೇ ನೋಡಿ ಇದನ್ನಾಗಲೇ ಪೈಪ್ ಲೈನ್ ಮಾಡವ್ರೆ. ನಮ್ಮ ಮೆಂಬರ್ಗಳು ಕೇಳಕ್ಕೆ ಹೋದರೆ, ಸಾರ್ವಜನಿಕರು ಕೇಳಕ್ಕೆ ಹೋದರೆ ಓವರ್ ಟ್ಯಾಂಕಿಂದ ಜನಗಳು ಕೂಡ ನೀರನ್ನ ಅಪಾರ್ಟ್ಮೆಂಟಿಗೆ ಕೊಡೋಂಗಿಲ್ಲ. ಯಾಕೆ ಕೊಡ್ತೀರಾ ಅಂದರೆ ದೌರ್ಜನ್ಯ ಮಾಡ್ತಾರೆ. ನಾವು ಮಾಡೋದೇ ನಮ್ಮನ್ನು ಜನ ಗೆಲ್ಸ್ಕೊಳ್ಸೋರೆ, ನಾವೇನು ಬೇಕೋ ಮಾಡ್ಬೋದು ಅಂತ. ಇದು ದುರಾಡಳಿತ. ದಯವಿಟ್ಟು ಇಂಥವು ಮಾಡಬೇಡಿ. ಫೋಟೋ ಇದೆ, ಟೆಂಡರ್ ಆಗಿರೋದೇ 1 ಡೇಟು, ಕೆಲಸ ಮಾಡಿರೋದೇ 1 ಡೇಟ್ ಸ್ವಾಮಿ. ಇವತ್ತು ಅಲ್ಲಿ ಸಾಹೇಬ್ರಿಗೆ ಆಲ್ರೆಡಿ ನಾವು ಅರ್ಜಿ ಕೊಡ್ತಾ ಇದ್ದೀರಿ. ಇದು ನಮ್ಮ GPS ಫೋಟೋ. ಯಾವುದೇ ಗುತ್ತಿಗೆ ಕೆಲಸ ಮಾಡಬೇಕಾದ್ರೆ GPS ಫೋಟೋ ಹಾಕ್ಬೇಕು ಸ್ವಾಮಿ. ನಮ್ಮ ಪಂಚಾಯತಿ ಆಗಿ 5 ವರ್ಷ ಆಗಿದೆ. ವಾಶೆಟ್ಟಹಳ್ಳಿ ಪಂಚಾಯತಿ ಇದ್ದಾಗಿಂದ ಏನು ಟ್ಯಾಕ್ಸ್ ಬ್ಯಾಲೆನ್ಸ್ ಇತ್ತು ಅವೆಲ್ಲ ಬಿಟ್ಬಿಡ್ತಾರೆ. ಪಟ್ಟಣ ಪಂಚಾಯತಿ ಆಗಿ ಬರೀ 1 ವರ್ಷಕ್ಕೆ ಟ್ಯಾಕ್ಸ್ ಕಟ್ತಾರೆ ದೊಡ್ಡವ್ರಿಗೆ. ಅದೇ ಯಾರು ಅಮಾಯಕ ಜನಕ್ಕಾದರೆ ಒಂದು ಸೈಟಿಗೆ 20-30ಕ್ಕೆ ಬಂದರೆ ಏನು ಮಾಡ್ತಾರೆ, 5 ವರ್ಷದ ಬ್ಯಾಲೆನ್ಸ್ ಐತೆ ಸ್ವಾಮಿ, ಪಂಚಾಯತಿದು ಇಷ್ಟಿದೆ, ಇವ್ರದ್ದು ಇಷ್ಟಿದೆ ಅಂದ್ಬಿಟ್ಟು ಮಿನಿಮಮ್ 20,000 30,000 ಕಟ್ಸ್ಕೊಂಡಿದ್ದಾರೆ 30-40ಕ್ಕೆ. ಅದೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ 5 ವರ್ಷದ ಟ್ಯಾಕ್ಸ್ ನಮಗೆ ಕೊಡ, ಬರೀ 1 ವರ್ಷದ ಕೊಡೋದಲ್ಲ 5 ವರ್ಷದ ಕೊಡೋಕೆ ಹೇಳಿ. ಲೋಕಾಯುಕ್ತಕ್ಕೆ ನಾವು ಗಮನ ತಿಳಿಸ್ತಾ ಇರೋದು ಅದನ್ನೇ. ನೀವು 5 ವರ್ಷದ್ದು ಮೇನ್ ಬಿಲ್ಡಿಂಗ್ಗಳು 5 ವರ್ಷದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ, ಪಂಚಾಯತಿಯಿಂದ ಎಷ್ಟು ಬ್ಯಾಲೆನ್ಸ್ ಇತ್ತು ಅಂತ ತಗೊಂಡು ದಯವಿಟ್ಟು ಇದೇ ಥರ ವೇದಿಕೆ ಮಾಡಿ ಪಂಚಾಯತಿ ಮುಂಭಾಗದಲ್ಲೇ, ಪಟ್ಟಣ ಪಂಚಾಯತಿ ಮುಂಭಾಗದಲ್ಲೇ ನೀವು ಲೋಕಾಯುಕ್ತರು ಗಮನ ತಿಳಿಸಿ, ಸಾರ್ವಜನಿಕರಿಗೆ ಪತ್ರಕರ್ತರು ಕೊಟ್ಟು ಪತ್ರಿಕಾ ಮಾಧ್ಯಮದಿಂದ ಅವ್ರಿಗೆ ಜನಗಳಿಗೆ ತಿಳಿಸಂಗೆ ಮಾಡಿ. ಇಲ್ಲದೆ ಹೋದರೆ ನಾವಿವತ್ತು ಬಂದು ಇರೋದು ಒಂದು 5-6 ಜನ ಅಷ್ಟೇ ಕಾರ್ಯಕರ್ತರು. ನಾವು ಕೇಳಬೇಕು, ಇಲ್ಲಿರೋ ದೋಷ ಇದಾವಪ್ಪ, ಅವ್ಯವಹಾರಗಳನ್ನ ಪ್ರಸ್ತುತ ಮುಂದೆ ಹೇಳಿ ನಾವು CM ಗಮನಕ್ಕೆ ತರಿಸ್ಬೇಕು ಅಂತ CM DK ಶಿವಕುಮಾರ್ ಸಾಹೇಬ್ರಿಗೆ ಮನವಿ ಮಾಡಿ ಹೇಳ್ತಾ ಇದ್ದೀನಿ. ನೀವೇ ಇಲ್ಲಿಂದ ಏನಾದರೂ ಪಟ್ಟಣ ಪಂಚಾಯತ್ ಅವ್ಯವಹಾರಗಳನ್ನ ತನಿಖೆ ಮಾಡಿಸಿಲ್ಲ ಅಂದರೆ CM ಸಾಹೇಬ್ರೆ, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿ ಜನನ ರೈತರನ್ನ ಕರ್ಕೊಂಡು ನಿಮ್ಮ ವಿಧಾನಸೌಧ ಮುಂದೆ ಬಂದು ಕೂತ್ಕೊಳ್ಳೋಕ್ಕೂ ನಾವು ರೆಡಿ ಇದ್ದೀರಿ. ಶೀಘ್ರದಲ್ಲೇ, ತುಂಬ ದಿನ ಇಲ್ಲ, ಇದೇ 1 ವಾರ 10 ದಿನದಲ್ಲಿ ಇವ್ರ ಮೇಲೆ ತನಿಖೆ ಮಾಡಿ ಅವ್ರನ್ನ ಎಲ್ಲಿದ್ದರೂ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ರು ಸಮೇತ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅಂದರೆ ನಾವು ದಯವಿಟ್ಟು CM ಸಾಹೇಬರು ವಿಧಾನಸೌಧ ಮುಂದೆ ಧರಣಿ ಮಾಡೋಕ್ಕೆ ನಾವು ರೆಡಿ ಇದ್ದೀರಿ ಅಂತ ಹೇಳ್ತಾ